ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನೋಡಿ ಸಾಂಪ್ರದಾಯಿಕ ಶೈಲಿಯ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾವು ಹಿಟ್ಟನ್ನು ಒಂದ್ಸಲ ಮಾಡಿಟ್ಕೊಂಡ್ರೆ ಸಾಕು. ಆ ಹಿಟ್ಟು ಖಾಲಿ ಆಗೋವರೆಗೂ ನಾವು ಮಾಡಿದ್ರೂ ನೋಡಿ ಇದೇ ರೀತಿ ಕ್ರಿಸ್ಪಿಯಾಗಿ ಚಕ್ಲಿ ಬರ್ತವೆ. ಅದು ಖಾಲಿ ಆಗೋವರೆಗೂ ಕೂಡ ಚಕ್ಲಿ ಕೂಡ ಒಂಚೂರು ಮೆತ್ತಗಾಗಲ್ಲ, ಇಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ಥರ ಚಕ್ಲಿನ ಒಂದ್ಸಲ ಹಿಟ್ಟು ನಾವು ಮಾಡಿಟ್ಕೊಳೋದ್ರಿಂದ ನಾವು ಈ ಹಿಟ್ಟು ಖಾಲಿ ಆಗೋವರೆಗೂ ನಾವು ಒಂದು 2 ತಿಂಗಳು ಮೇಲೆ ಇಟ್ಟರೂ ಕೂಡ ಈ ಹಿಟ್ಟು ಹಾಳಾಗಲ್ಲ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇದಕ್ಕೆ ನಾವು 3 ಲೋಟದಷ್ಟು ಅಕ್ಕಿನ ತಗೊತಾ ಇದ್ದೀವಿ. ನಾವಿಲ್ಲಿ ರೇಷನ್ ಅಕ್ಕಿನಾದರೂ ಅಥವಾ ನಿಮ್ಮಲ್ಲಿ ಯೂಸ್ ಮಾಡ್ತಕ್ಕಂಥ ದೋಸೆ ಅಕ್ಕಿನಾದರೂ ಕೂಡ ನಾವಿಲ್ಲಿ ಯೂಸ್ ಮಾಡ್ಬೋದು. ನಾನಿಲ್ಲಿ 3 ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅದನ್ನು ನೀರು ಹಾಕ್ಬಿಟ್ಟು ಒಂದು 2ರಿಂದ 3 ಟೈಮು ಚೆನ್ನಾಗಿ ವಾಶ್ ಮಾಡಬೇಕು. ನಾವು ಅಕ್ಕಿನ ಎಷ್ಟು ನೀಟಾಗಿ ನಾವು ತೊಳಿತೀವೋ ಅಕ್ಕಿ ಹಿಟ್ಟು ಅಷ್ಟೇ ವೈಟಾಗಿ ಬರುತ್ತೆ. ನಾವು ಅಕ್ಕಿ ಎಷ್ಟು ಚೆನ್ನಾಗಿ ತೊಳೆದಷ್ಟು ನಮಗೆ ದೋಸೆ ಹಿಟ್ಟಾಗಲಿ ಅಥವಾ ಇಡ್ಲಿ ಹಿಟ್ಟಾಗಲಿ ಅಷ್ಟು ವೈಟಾಗಿ ಬರೋಕ್ಕೆ ಮೇಯ್ನ್ ಕಾರಣನೇ ನಾವು ಅಕ್ಕಿ ಎಷ್ಟು ನೀಟಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ವೈಟ್ ಕಲರಾಗಿ ಬರುತ್ತೆ. ನೋಡಿ, ಈ ಥರ ನಾವು 2ರಿಂದ 3 ಸಲ ನೀರು ಹಾಕ್ಬಿಟ್ಟು ನೀಟಾಗಿ ತೊಳಿಬೇಕು. ಈ ಥರ ಎಲ್ಲ ತೊಳೆದ್ಮೇಲೆ ನೆಕ್ಸ್ಟ್ ನಾವು ಅದನ್ನು ಇದಕ್ಕೆ ಬಸಿಬೇಕು. ನೋಡಿ, ಈ ಥರ ಒಂದು ಇದಕ್ಕೆ ಬಸಿಬೇಕು. ಅಕ್ಕಿದ ನೀರಿನೆಲ್ಲ ಹೋಗ್ಬೇಕು, ಆ ಥರ ನಾವು ಇದಕ್ಕೆ ಬಸಿಬೇಕು. ನೀಟಾಗಿ ಇದಕ್ಕೆಲ್ಲ ಅಕ್ಕಿ ಹಾಕಿಟ್ರೆ ಈ ಥರ ಅದೊಂದು 10-15 ನಿಮಿಷ ಬಿಟ್ಟರೆ ಸಾಕು. ಅದೆಲ್ಲ ನೀಟಾಗಿ ನೀರೆಲ್ಲ ಇಟ್ಕೊಂಡಿರುತ್ತೆ. ನೋಡಿ, ಈ ಥರ ಎಲ್ಲ ಅಕ್ಕಿ ಎಲ್ಲ ಡ್ರೈ ಆಗಿ ಇದಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವು ಒಂದು ಬಟ್ಟೆನ ಮನೆಯೊಳಗೇನೆ ಇದನ್ನು ಹಾಕಬೇಕು, ಒಣಗಕ್ಕೆ ಹಾಕಬೇಕು, ಬಿಸಿಲಿಗೆ ಹಾಕಬಾರ್ದು. ಸೊ ನೋಡಿ, ಈ ಥರ ಅದೆಲ್ಲ ನೀರೆಲ್ಲ ಸಪ್ರೇಟ್ ಆದಮೇಲೆ ನೆಕ್ಸ್ಟ್ ನಾವು ಈ ಅಕ್ಕಿನ ಬಟ್ಟೆ ಮೇಲೆ ಹರಡಬೇಕು ನೀಟಾಗಿ. ನಾವು ಓವರ್ನೈಟ್ ಮನೆಯಲ್ಲೇ ಫ್ಯಾನ್ ಗಾಳಿಗೆ ಅದು ಚೆನ್ನಾಗಿ ಡ್ರೈ ಆಗುತ್ತೆ, ಒಣಗುತ್ತೆ. ನೋಡಿ, ಈ ಥರ ನೀಟಾಗಿ ಹರಡ್ಬಿಟ್ಟು ಬಿಟ್ಟರೆ ಸಾಕು. ಬೆಳಗ್ಗೆ ಅಷ್ಟೊತ್ತಿಗೆ ಅದು ಅಕ್ಕಿ ನೀಟಾಗಿ ಡ್ರೈ ಆಗಿರುತ್ತೆ. ನೋಡಿ, ಈ ಥರ ಎಲ್ಲ ನೀಟಾಗಿ ಹರಡಿ ಬಿಟ್ಟರೆ ಸಾಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೊತ್ತಿಗೆ ಅಥವಾ 1 ಡೇ ಪೂರ್ತಿ ನಾವು ಬೆಳಗ್ಗೆ ಹಾಕಿದರೆ ಸಂಜೆ ಅಷ್ಟೊತ್ತಿಗೆ ಈ ಥರ ನೀಟಾಗಿ ಅದು ಡ್ರೈ ಆಗಿರಬೇಕು. ನಾವು ಕೈಯಲ್ಲಿ ಈ ಥರ ಅಂದಾಗ ಆ ಅಕ್ಕಿ ನಮಗೆ ಹಿಟ್ಟಿನ ಥರ ಆಗೋ ರೀತಿ ಒಣಗಿರಬೇಕು. ಅದನ್ನು ನೆಕ್ಸ್ಟ್ ನಾವು ಆವಾಗಲೇ ಆ್ಯಕ್ಚುಲಿ ಅಳತೆ ಮಾಡಿಟ್ಕೊಂಡಿದ್ವಿ. ಸೊ ನೆಕ್ಸ್ಟ್ ನಮಗೆ ಅದನ್ನು ಬಿಸಿ ಮಾಡಬೇಕಾದ್ರೆ ನಮಗೆ ಅಳತೆ ಪ್ರಮಾಣ ಗೊತ್ತಾಗಬೇಕು ಅಂದರೆ ನಾವು ಇನ್ನೂ ಒಂದು ಸರ್ತಿನೂ ಕೂಡ ಈ ಥರ 3 ಲೋಟದಷ್ಟು ಅಕ್ಕಿನ ಅಳತೆ ಮಾಡಿ ತಗೋಬೇಕು. ಏಕೆಂದರೆ ನಾವು ಅಕ್ಕಿನ ಮತ್ತೆ ನಾವು ಅಳತೆ ಮಾಡೋದ್ರಿಂದ ನಿಮಗೊಂದು ಅಳತೆ ಪ್ರಮಾಣ ಗೊತ್ತಾಗುತ್ತೆ, ಎಷ್ಟೆಷ್ಟು ಹಾಕಿದರೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಬೋದು ಅಂತ. ನೋಡಿ, ಈ ಥರ ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅಕ್ಕಿನ ಹಾಕ್ಬಿಟ್ಟು ನೀಟಾಗಿ ಅದನ್ನು ರೋಸ್ಟ್ ಮಾಡಬೇಕು. ನೋಡಿ, ಆದಷ್ಟು ನಾವು ಮೀಡಿಯಮ್ ಉರಿಯಲ್ಲೇ ಇದನ್ನು ನಾವು ಫ್ರೈ ಮಾಡಬೇಕು, ಈ ಥರ ರೋಸ್ಟ್ ಮಾಡಬೇಕು. ಈ ಥರ ನೀಟಾಗಿ ಉರಿಯೋದ್ರಿಂದ ಏನಾಗುತ್ತೆ, ಅಕ್ಕಿ ತಳ ಹಿಡಿಬಾರ್ದು. ಅದೇ ಥರ ಈ ಥರ ಕೈಯನ್ನು ನೀಟಾಗಿ ಹಿಂಗೆ ಆಡಿಸ್ತಾನೆ ನಾವು ಅದನ್ನು ಉರಿಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಅಕ್ಕಿ ಸೀದೋಗುತ್ತೆ. ಸೊ ನೋಡಿ, ಈ ಥರ ನೀಟಾಗಿ ಅದನ್ನೆಲ್ಲ ಉರಿಬೇಕು. ಅದೆಲ್ಲ ಆದಮೇಲೆ ನಾವೆಷ್ಟು ಅಕ್ಕಿ ತಗೊಂಡಿದ್ದೀವೋ ಅಷ್ಟು ಅಕ್ಕಿನೂ ಕೂಡ ಇದೇ ಥರ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡಿ ತಕ್ಕೋಬೇಕು. ನೆಕ್ಸ್ಟು ನಾವಿಲ್ಲಿ 1 ಕಪ್ಪಷ್ಟು ಮತ್ತು ನಾವು ಅಕ್ಕಿ ಯಾವ ಕಪ್ಪಲ್ಲಿ ತೊಗೊಂಡಿದ್ವೋ ಅದೇ ಅಳತೆಯಲ್ಲಿ 1 ಕಪ್ಪಷ್ಟು ನಾವು ಉದ್ದಿನಬೇಳೆನ ತಗೋಬೇಕು. ಉದ್ದಿನ ಕಾಳಾದರೂ ತಗೋಬೋದು ಅಥವಾ ಉದ್ದಿನಬೇಳೆನಾದರೂ ಆಗಲಿ ತಗೊಂಡು ಈ ಥರ ಅದನ್ನು ಕೂಡ ನೀಟಾಗಿ ರೋಸ್ಟ್ ಮಾಡಬೇಕು. ಈ ಥರ ಎಲ್ಲ ನೀಟಾಗಿ ಹುರಿದ್ಮೇಲೆ ಅದನ್ನು ನಾವು ಸೈಡಿಗೆ ತೆಗೆದುಬಿಟ್ಟು ನೆಕ್ಸ್ಟು ಅದೇ ಪ್ಯಾನಿಗೆ ನಾವು 1.5 ಕಪ್ಪಷ್ಟು ಕಡಲೆನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ನಾವು ಇದು ಏನಾಗುತ್ತೆ ಅಂದರೆ ಕಡಲೆ ಬೇಗ ಇದು ಮೆತ್ತಗಾಗೋದ್ರಿಂದ ಸ್ವಲ್ಪನ ಬಿಸಿ ಮಾಡಿದರೆ ಸಾಕು. ಅದಾದಮೇಲೆ ನೆಕ್ಸ್ಟ್ ನಾವು 1/2 ಕಪ್ಪಷ್ಟು ಹೆಸರುಬೇಳೆನ ತಗೋಬೇಕು. ನಾವಿಲ್ಲಿ 1/2 ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡ್ಬಿಟ್ಟು ಅದನ್ನು ಕೂಡ ನಾವು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಲೈಟ್ ಉರಿಯಲ್ಲೇ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ನಾವು 1/2 ಕಪ್ಪಷ್ಟು
ಅವಲಕ್ಕಿನ ತಗೋಬೇಕು. ಪೇಪರ್ ಅವಲಕ್ಕಿನಾದರೂ ತಗೋಬೋದು, ಅಥವಾ ನಾವಿಲ್ಲಿ ಗಟ್ಟಿ ಅವಲಕ್ಕಿನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಗಟ್ಟಿ ಅವಲಕ್ಕಿನ ಅರ್ಧ ಕಪ್ಪಷ್ಟು ತಗೊಂಡ್ಬಿಟ್ಟು ಅದನ್ನು ಕೂಡ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ನಾವು ಒಂದು 1/4 ಕಪ್ಪಷ್ಟು ಧನಿಯಾನ ಹಾಕ್ಕೋಬೇಕು. ಮತ್ತು ಅದಕ್ಕೇ 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೋಬೇಕು. 2 ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಂಡ್ಮೇಲೆ ನಾವು ಒಂದು ಜಾಕಾಯಿನ ತಗೊಂಡು, ಅಥವಾ ಜಾಕಾಯಿ ಪೀಸ್ ಏನಾದರೂ ಕೂಡ ಇದ್ರೂ ಕೂಡ ಈ ಥರ ಒಂದು ಜಾಕಾಯಿ ಪೀಸನ್ನು ಚಿಕ್ಕದಂತ ಹಾಕಬೇಕು. ಅದಾದಮೇಲೆ ಅವನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ನಾವು ಜಾಕಾಯಿ ಹಾಕೋದ್ರಿಂದ ಅದರಲ್ಲಿ ಫ್ಲೇವರು ತುಂಬ ಚೆನ್ನಾಗಿ ಇರುತ್ತೆ ಚಕ್ಲಿಯಲ್ಲಿ. ಸೊ ನೋಡಿ, ಈ ಥರ ಜಾಕಾಯಿನ ಹಾಕ್ಬಿಟ್ಟು ನೆಕ್ಸ್ಟ್ ಒಂದು 1/4 ಇಂಚಷ್ಟು ಚಕ್ಕೆನೂ ಕೂಡ ಹಾಕಬೇಕು. ಅದೆಲ್ಲದನ್ನು ಕೂಡ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಅದನ್ನು ತೆಗೆದ್ಬಿಟ್ಟು ನೆಕ್ಸ್ಟು ಅದಕ್ಕೇ ನಾವು ಒಣಮೆಣಸಿನ್ಕಾಯಿನ ಹಾಕ್ಕೋಬೇಕು. ನಮಗೆ ಇಲ್ಲಿ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿನ ಹಾಕ್ಕೋಬೇಕು. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಕಲ್ಲರಿಗೂ ಆಗಲಿ ಅಥವಾ ಖಾರಕ್ಕೂ ಆಗಲಿ ಯೂಸ್ ಮಾಡಿರ್ತೀವಿ. ಸೊ ನೋಡಿ, ಅದಾದಮೇಲೆ ಸಬ್ಬಕ್ಕಿನ 1/4 ಕಪ್ಪಷ್ಟು ಸಬ್ಬಕ್ಕಿನೂ ಕೂಡ ಇದಕ್ಕೇ ಹಾಕ್ಬಿಟ್ಟು ನೀಟಾಗಿ ರೋಸ್ಟ್ ಮಾಡಬೇಕು. ಸಬ್ಬಕ್ಕಿನೂ ಕೂಡ ಅದೇ ಥರ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡ್ಮೇಲೆ ಆ ಸಬ್ಬಕ್ಕಿನೂ ತೆಗಿಬೇಕು. ನೆಕ್ಸ್ಟ್ ಇದನ್ನೆಲ್ಲ ನಾವು ರೋಸ್ಟ್ ಮಾಡಿರ್ತಕ್ಕಂಥ ಪದಾರ್ಥನ ನಾವು ಒಂದು ಬೇಸನ್ಗೆ ಅಥವಾ ಒಂದು ಬಾಕ್ಸಿಗೆ ಹಾಕ್ಕೋಬೇಕು. ನೋಡಿ, ಈ ಥರ ಅಕ್ಕಿ, ಉದ್ದಿನಬೇಳೆ, ನಾವು ಫ್ರೈ ಮಾಡಿರ್ತಕ್ಕಂಥ ಕಡಲೆ ಆಗಿರ್ಬೋದು, ಅಥವಾ ಅವಲಕ್ಕಿ, ಹೆಸರುಬೇಳೆ, ಮತ್ತು ಅದಕ್ಕೇ ನಾವು ಸಬ್ಬಕ್ಕಿನ ಫ್ರೈ ಮಾಡ್ಕೊಂಡಿದ್ವಲ್ಲ, ಸಬ್ಬಕ್ಕಿ ನಾವೇನೇನು ಪದಾರ್ಥ ಫ್ರೈ ಮಾಡ್ಕೊಂಡಿದ್ವೋ, ಧನಿಯಾ ಆಗಲಿ ಅಥವಾ ಒಣಮೆಣಸಿನ್ಕಾಯಿ ಆಗಲಿ ಎಲ್ಲದನ್ನು ಹಾಕಿ ನೀಟಾಗಿ ನಾವು ಮಿಕ್ಸ್ ಮಾಡಬೇಕು. ಆದಷ್ಟು ನಾವು ಏನು ಮಾಡಬೇಕು ಅಂದರೆ, ಈ ಥರ ಮಸಾಲ ಪದಾರ್ಥಗಳನ್ನು ಫ್ರೈ ಮಾಡಿದಾಗ ನಾವು ಆದಷ್ಟು ಕೈಯಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಬಾರ್ದು. ಸೊ ನೋಡಿ, ಈ ಥರ ಒಂದು ಸ್ಪೂನ್ ಸಹಾಯದಿಂದನೇ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಆದರೆ ನೀವು ಮನೆಯಲ್ಲೇ ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೋಬೋದು. ಇಲ್ಲ ಅನ್ನೋದಾದರೆ ಈ ಥರ ಮಿಲ್ಲಿಗೆ ಹಾಕ್ಸ್ಕೊಂಬಂದರೆ ನೋಡಿ, ಈ ಥರ ನೈಸಾಗಿ ಹಿಟ್ಟನ್ನು ಹಾಕ್ಸ್ಕೊಂಬರ್ಬೇಕು. ನೋಡಿ ಎಷ್ಟು ನೈಸಾಗಿ ಹಿಟ್ಟು ಆಗಿದೆ ಅಂತ. ಈ ಥರ ಹಾಕ್ಸ್ಕೊಂಬಂದಮೇಲೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ, ನಾನಿಲ್ಲಿ 1.5 ಬೌಲಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಚಕ್ಲಿ ಅಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನು ತಗೊಂಡು ಇನ್ನು ಉಳಿದಿರೋ ಹಿಟ್ಟನ್ನು ತೆಗೆದಿಡ್ಕೊಂಡಿರಬೇಕು. ಅದಾದಮೇಲೆ ನೆಕ್ಸ್ಟು ಅದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಓಂಕಾಳನ್ನು ಮತ್ತು 1.5 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಬೇಕು. ನೀವು ಬಿಳಿ ಎಳ್ಳು ಆಗಿಲ್ಲ ಅಂದರೆ ಕಪ್ಪೆಳ್ಳನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ನೀವು ರುಚಿಗೆ ತಕ್ಕಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗನ್ನು ಹಾಕ್ಬಿಟ್ಟು ಕಾಯಿಸಿರ್ತಕ್ಕಂತಹ ತುಪ್ಪ ಅಥವಾ ಬೆಣ್ಣೆ, ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ, ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪನ ಕರಗಿಸ್ಬಿಟ್ಟು ಈ ಹಿಟ್ಟಿಗೆ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನಾವು ನೀರನ್ನು ಹಾಕಬಾರ್ದು. ಆ ತುಪ್ಪ ಎಲ್ಲ ನೀಟಾಗಿ ಅದಕ್ಕೆ ಮಿಕ್ಸ್ ಆಗೋ ರೀತಿ ಫಸ್ಟು ಬರೀ ತುಪ್ಪದಲ್ಲೇ ಅದನ್ನು ನೀಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಈ ಥರ ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ನಾವು ಆ ಹಿಟ್ಟಿಗೆ ಆ ತುಪ್ಪ ಹೊಂದ್ಕೊಳೋ ರೀತಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಉಂಡೆ ಕಟ್ಟಿದಾಗ ಅದು ಉಂಡೆ ಆಗಬೇಕು. ಆ ಥರ ನಾವು ಅದನ್ನು ಕಲಿಸ್ಬಿಟ್ಟು ನೆಕ್ಸ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಅದನ್ನು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಬೇಕು. ಚಪಾತಿ ಹಿಟ್ಟಿನ ಥರ ನಾವು ಪೂರ್ತಿ ಮೆತ್ತಗೂ ಮಾಡಬಾರ್ದು ಅಥವಾ ಗಟ್ಟಿಗೂ ಮಾಡಬಾರ್ದು, ಮೀಡಿಯಮಾಗಿ ಇರಬೇಕು. ಫುಲ್ಲು ಮೆತ್ತಗೆ ಮಾಡಿದರೆ ಏನಾಗುತ್ತೆ, ಚಕ್ಲಿ ಕರಗುತ್ತೆ ಎಣ್ಣೆಯಲ್ಲಿ. ಸೊ ಅಥವಾ ಗಟ್ಟಿಗೆ ಮಾಡಿದರೆ ಏನಾಗುತ್ತೆ, ಚಕ್ಲಿ ಇದಾಗುತ್ತೆ. ನೋಡಿ, ಈ ಥರ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಾವು ಈ ಥರ ಇಷ್ಟೇ ಗಟ್ಟಿಯಾಗಿ ಇರಬೇಕದು, ಫುಲ್ ಗಟ್ಟಿಯಾಗಿರಬಾರ್ದು. ನೋಡಿ, ನಾವಿಲ್ಲಿ ಕಲಿಸಿರ್ತಕ್ಕಂಥ ಅಳತೆ ಪ್ರಮಾಣ ಗೊತ್ತಾಗುತ್ತೆ. ನೋಡಿ, ಈ ಥರ ನೀಟಾಗಿ ಕಲಿಸ್ಬೇಕು. ಈ ಥರ ಗಟ್ಟಿಯಾಗಿ ಮೀಡಿಯಮ್ ಇದರಲ್ಲೇ ಕಲಿಸ್ಕೋಬೇಕು. ಅದನ್ನು ಕಲಿಸ್ಬಿಟ್ಟು ನೆಕ್ಸ್ಟು ನಾವಿಲ್ಲಿ ಎಣ್ಣೆನ ಕಾಯಕ್ಕಿಡಬೇಕು. ಆ ಹಿಟ್ಟು ಒಂದು 10 ನಿಮಿಷ ಬಿಟ್ಟರೆ ಸಾಕು. ನೆಕ್ಸ್ಟ್ ಇಲ್ಲಿ ಎಣ್ಣೆನ ಕಾಯೋಕ್ಕೆ ಇಡಬೇಕು. ಈ ಎಣ್ಣೆ ಅದನ್ನೆಲ್ಲ ಕಾಯೋಕ್ಕೆ ಇಟ್ಟ ಮೇಲೆ ಎಣ್ಣೆ ಕಾಯುವಷ್ಟೊತ್ತಿಗೆ ನಾವು ಇಲ್ಲಿ ಒಂದು ದೊಡ್ಡ ಇದನ್ನು ತಗೋಬೇಕು, ಪ್ಲೇಟನ್ನು ತಗೋಬೇಕು. ಇದಕ್ಕೇನಂತಾರೆ, ಹರ್ವಾಣ ಅಂತಾರೆ. ಸೊ ಈ ಥರ ದೊಡ್ಡದೊಂದು ಇದನ್ನು ತಗೊಂಡ್ಬಿಟ್ಟು ಅದಕ್ಕೆ ನಾವು ಚಕ್ಲಿ ಒಳ್ಳನ್ನು ಬಿಡಿಸ್ಕೊಂಡು ಅದ್ರ ಕೆಳಗಡೆ ಇರ್ತಕ್ಕಂಥ ಪ್ಲೇಟನ್ನು ಕೂಡ ನೀಟಾಗಿ ತೆಗಿಬೇಕು. ಈ ಥರ ಎಲ್ಲ ನೀಟಾಗಿ ಅದನ್ನು ತೆಗೆದ್ಬಿಟ್ಟು
ಚಕ್ಲಿ ಮಾಡೋ ಅಂತಹ ಬಿಲ್ಲೆ ಮಾತ್ರ ಅದರೊಳಗೆ ಇಟ್ಟು ಅದನ್ನು ಫಿಕ್ಸ್ ಮಾಡಬೇಕು. ಅದೆಲ್ಲ ನೀಟಾಗಿ ಫಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ನಾವು ಎಣ್ಣೆನಾದರೂ ಅಥವಾ ತುಪ್ಪನಾದರೂ ಹಚ್ಚಬೇಕು. ಈ ಥರ ಎಲ್ಲ ನೀಟಾಗಿ ಎಣ್ಣೆ ಎಲ್ಲ ಹಚ್ಚಿದ ನೆಕ್ಸ್ಟು ಮೇಲೆ ಅದ್ರ ಮೋಲ್ಡನ್ನು ಇಟ್ಟು ಅದನ್ನು ಕೂಡ ನೀಟಾಗಿ ಅದನ್ನು ಇದನ್ನು ಮಾಡಬೇಕು. ಅದೆಲ್ಲ ನೀಟಾಗಿ ಕೂರಿಸಿದ್ಮೇಲೆ ನೆಕ್ಸ್ಟ್ ನಾವು ಈಗ ಮಾಡಿರ್ತಕ್ಕಂಥ ಹಿಟ್ಟಿತ್ತಲ್ಲ, ಆ ಹಿಟ್ಟನ್ನು ನಾವು ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಅದರೊಳಗಡೆನೂ ಕೂಡ ನೀಟಾಗಿ ಎಣ್ಣೆ ಎಲ್ಲ ಹಚ್ಚಿದ್ಮೇಲೆ ನಾವಿಲ್ಲಿ ಮಾಡಿಟ್ಕೊಂಡಿದ್ವಲ್ಲ ಹಿಟ್ಟು, ಆ ಹಿಟ್ಟನ್ನು ಸ್ವಲ್ಪ ಒಂದು 1/4 ಭಾಗದಷ್ಟು ತಗೋಬೇಕು. ಇಲ್ಲಿ ಇಷ್ಟಿಟ್ಟು ತಗೋಬೇಕು. ತಗೊಂಡ್ಬಿಟ್ಟು ಅದನ್ನು ನೀಟಾಗಿ ನಾದ್ಕೋಬೇಕು. ಒಂಚೂರು ನಾದ್ಕೊಂಡ್ಬಿಟ್ಟು ಅದರೊಳಗಡೆ ಆ ಮೋಲ್ಡ್ ಒಳಗಡೆ ಇಡಬೇಕು. ಅದನ್ನು ಚಕ್ಲಿ ಹಿಟ್ಟನ್ನು ಅದರೊಳಗಡೆ ಇಟ್ಟು ನೀಟಾಗಿ ಅದನ್ನು ಪ್ರೆಸ್ ಮಾಡಬೇಕು. ನೋಡಿ ಈ ಥರ. ಅದು ಇನ್ನೂ ಸ್ವಲ್ಪ ಚಕ್ಲಿ ಹಿಟ್ಟು ಹಿಡಿಯೋದ್ರಿಂದ ನಾವು ಇನ್ನೂ ಸ್ವಲ್ಪ ತಗೊಂಡ್ಬಿಟ್ಟು ಮತ್ತೆ ಇಡಬೇಕು. ಈ ಚಕ್ಲಿ ಹಿಟ್ಟೆಲ್ಲ ಇಟ್ಟ ಮೇಲೆ ನೀಟಾಗಿ ಅದನ್ನು ಕ್ಲೋಸ್ ಮಾಡಬೇಕು. ಅದೆಲ್ಲ ನೀಟಾಗಿ ಕ್ಲೋಸ್ ಆದಮೇಲೆ ನೀಟಾಗಿ ಚಕ್ಲಿನ ಇದೇ ಥರದ ನಾವು ಯಾವುದೇ ರೀತಿಯಾದಂಥ ಬಟರ್ ಪೇಪರ್ ಆಗಲಿ ಅಥವಾ ಇನ್ನೇನೋ ಎಲೆ ಆಗಲಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಈ ಥರದ ದೊಡ್ಡ ಪ್ಲೇಟಿಗೆ ನಾವು ಈ ಥರ ನೀಟಾಗಿ ಚಕ್ಲಿನ ಒಂದೊಂದೇ ಆಗಿ ನೀಟಾಗಿ ಹಾಕಬೇಕು. ನೋಡಿ ಈ ಥರ ನೀಟಾಗಿ ಚಕ್ಲಿನ ಒತ್ತೋದ್ರಿಂದ ಎಷ್ಟು ನೀಟಾಗಿ ಎಷ್ಟು ಗರಿಗರಿಯಾಗಿ ಅದು ನೆಕ್ಸ್ಟು ಆ ಚಕ್ಲಿ ಬರ್ತವೆ ಅಂತ. ನಾವು ಫುಲ್ ಮೆತ್ತಗೆ ಕಲಿಸ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಆ ಮುಳ್ಳಿನ ಥರ ಚಕ್ಲಿಯಲ್ಲಿ ಬರಲ್ಲ, ಅದು ಫುಲ್ಲು ಮೆತ್ತಗಾಗಿರುತ್ತೆ. ಅದೇ ಫುಲ್ ಗಟ್ಟಿಯಾದರೆ ತುಂಬ ತಿನ್ನೋಕರೇನು ತುಂಬ ಗಟ್ಟಿಯಾಗುತ್ತೆ. ಸೊ ನೋಡಿ ಈ ಥರ ಮೀಡಿಯಮಾಗಿ ಕಲಿಸೋದ್ರಿಂದ ಚಕ್ಲಿ ತುಂಬ ಕ್ರಿಸ್ಪಿಯಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕಾದಿರ್ತಕ್ಕಂಥ ಎಣ್ಣೆಗೆ ನಾವು ಒಂದೊಂದೇ ಚಕ್ಲಿನ ತಗೊಂಡು ಹಾಕಬೇಕು. ನೋಡಿ ನಾವು ಇದನ್ನು ಕೈಯಲ್ಲಿ ಈ ಥರ ನೀಟಾಗಿ ತೆಗೆದ್ರೆ ಅದು ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ, ಅದೇನು ಅಂಟ್ಕೊಳ್ಳೋದಿಲ್ಲ ತಟ್ಟೆಗೆ. ಸೊ ಈ ಥರ ನೀಟಾಗಿ ಒಂದೊಂದೇ ಚಕ್ಲಿನ ನಿಧಾನಕ್ಕೆ ಹಾಕಿ, ಆದಷ್ಟು ಇದನ್ನು ಚಕ್ಲಿನ ಎಣ್ಣೆ ಒಳಗೆ ಹಾಕಿದ ತಕ್ಷಣವೇ ನಾವು ಅದನ್ನು ಇದನ್ನು ಮಾಡಬಾರ್ದು, ಫ್ರೈ ಮಾಡಬಾರ್ದು. ಒಂದು 10 ನಿಮಿಷ ಅದನ್ನು ಅದೇ ಥರ ಬೇಯೋಕ್ಕೆ ಬಿಡಬೇಕು, ಫ್ರೈ ಆಗೋಕ್ಕೆ. ನೋಡಿ ಈ ಥರ ಎಣ್ಣೆ ಎಲ್ಲ ನೀಟಾಗಿ ಅದು ಹೀರ್ಕೊಂಡು ಫ್ರೈ ಆದಮೇಲೆ ಆ ಚಕ್ಲಿನೇ ನೀಟಾಗಿ ಮೇಲೆ ಬರುತ್ತೆ ಎಣ್ಣೆಯಿಂದ. ನೋಡಿ ಈ ಥರ ಎಲ್ಲ ನೀಟಾಗಿ ಒಂದು 5ರಿಂದ 10 ನಿಮಿಷಗಳ ಕಾಲ ಬಿಡೋದ್ರಿಂದ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಚಕ್ಲಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ತುಂಬ ಜಾಸ್ತಿ ಉರಿಯನ್ನು ಇಡೋದ್ರಿಂದ ಏನಾಗುತ್ತೆ, ಚಕ್ಲಿ ಒಳಗಡೆ ಬೇಯೋದಿಲ್ಲ. ಸೊ ನೋಡಿ ಈ ಥರ ಆದಷ್ಟು ಮೀಡಿಯಮ್ ಉರಿಯಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಎರಡೂ ಕಡೆನೂ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ನಾವು ಮೊದಲಿಗೆ ಹಾಕಿದ ತಕ್ಷಣ ನಮಗೆ ಹೆಂಗೆ ಅದು ಫ್ರೈ ಆಗಿದೆ ಅಂತ ಗೊತ್ತಾದಾಗ, ಫಸ್ಟಿಗೆ ಹಾಕಿದಾಗ ಅದೆಲ್ಲ ಬಬಲ್ಸ್ ಇರುತ್ತೆ ನೋಡಿ. ಅದಾದಮೇಲೆ ಯಾವ ಥರ ಎಣ್ಣೆಯಲ್ಲಿ ಬೆಂದಿದೆ, ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಹೋದ್ಮೇಲೆ ಈ ಥರ ಗೊತ್ತಾಗುತ್ತೆ. ಅದಾದಮೇಲೆ ನಾವು ಮಾಡಿರ್ತಕ್ಕಂಥ ಅಷ್ಟು ಚಕ್ಲಿನೂ ಕೂಡ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಎಷ್ಟು ಬಬಲ್ಸ್ ಕಾಣಿಸ್ತಾ ಇದೆ, ಅದೇ ಅದು ಫ್ರೈ ಆದಮೇಲೆ ಎಷ್ಟು ಬಬಲ್ಸ್ ಎಲ್ಲ ಹೋಗಿರುತ್ತೆ. ನೋಡಿ ಈ ಥರ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ನಾವು ಮನೆಯಲ್ಲೇ ತುಂಬ ಈಸಿಯಾಗಿ ಸಾಂಪ್ರದಾಯಿಕ ಶೈಲಿಯ ಚಕ್ಲಿನ ನಾವು ಮಾಡ್ಬೋದು ಅಂತ. ಸೊ ನೀವು ಕೂಡ ಈ ಸಾಲು ಹಬ್ಬಗಳು ಬಂದಿರೋದ್ರಿಂದ ನೀವು ಕೂಡ ಈ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ, ಅಥವಾ ಅದು ಬೆಂದಿದೆ ಅಂತ ಎಣ್ಣೆನೂ ಕೂಡ ಅದು ಅಬ್ಸರ್ವ್ ಮಾಡ್ಕೊಂಡಿಲ್ಲ, ಜಾಸ್ತಿ ಹೀರ್ಕೊಂಡಿಲ್ಲ. ನೋಡಿ ಅದೆಷ್ಟು ಕರೆಕ್ಟಾಗಿ ಬೆಂದಿದೆ ಅಂತ, ಫ್ರೈ ಆಗಿದೆ ಅಂತ. ನಾವು ಚಕ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಎಣ್ಣೆನ ಹೀರ್ಕೊಂಡಿದೆಯೋ ಅಥವಾ ಅದು ಎಣ್ಣೆ ಬಿಟ್ಟಿದೆಯೋ ಅಂತ. ಇದು ನೋಡಿ ಎಷ್ಟು ಕರೆಕ್ಟಾಗಿ ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಆಗಿರೋದ್ರಿಂದ ಕರೆಕ್ಟಾಗಿ ನೋಡಿ ಅದರೊಳಗೆ ಸ್ವಲ್ಪನೂ ಕೂಡ ಎಣ್ಣೆ ಅಂಶ ಇಲ್ಲ, ಅಷ್ಟು ನೀಟಾಗಿ ಫ್ರೈ ಆಗಿದೆ. ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.